ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಮಂಡೇ ಬಂದರೆ ಸಾಕು, ಎಲ್ಲ ಮಂದ್ರಿಗೂ ಒಂದೇ ಕ್ವೆಶ್ಚನ್ನು, ಏನಪ್ಪ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋದು ಅಂತ. ಆಗ ನಮ್ಮ ರೆಸ್ಕ್ಯೂಗೆ ಬರೋದೇ ನಮ್ಮ ಕರ್ನಾಟಕ ಸ್ಪೆಷಲ್ ವೆಜಿಟಬಲ್ ಪಲಾವ್. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಮೊದಲು ರುಬ್ಬೋದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಾಗೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ತೆಂಗಿನ ತುರಿ. ಇಲ್ಲಿ ನಾನು ಟೊಮೊಟೊ ತೊಗೋತಾ ಇಲ್ಲ, ಟೊಮೊಟೊ ಬದಲು ಮೊಸರು ತೊಗೋತಾ ಇದ್ದೀನಿ. ಮೊದಲಿಗೆ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಮೆಂತ್ಯ ಸೊಪ್ಪು, ಬಟಾಣಿ, ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಹೋಲ್ ಸ್ಪೈಸಸ್ ಆಗಿ ಒಂದು ಸ್ವಲ್ಪ ಜೀರಿಗೆ, ಸೋಂಪು, ಒಂದು ಪಲಾವ್ ಎಲೆ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಇದಿಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾವು ರುಬ್ಬಕ್ಕೆ ಇಟ್ಕೊಂಡಂತಹ ಎಲ್ಲ ಐಟಮ್ಸ್ನೂ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ಗೆ 2 ಚಮಚ ಎಣ್ಣೆ ಹಾಗೆ 1 ಚಮಚ ತುಪ್ಪ ಹಾಕಿ, ಅದಕ್ಕಾದಮೇಲೆ ನಾವು ಇಟ್ಕೊಂಡಂತಹ ಜೀರಿಗೆ, ಸೋಂಪು, ಹಾಗೆ ಕರಿಬೇವಿನ ಎಲೆ ಎಲ್ಲ ಹಾಕಿ, ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ನಾವು ಇಟ್ಕೊಂಡಂತಹ ತರಕಾರಿಗಳನ್ನೆಲ್ಲ ಹಾಕಿ ಒಂದು 2 ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ನೀವು ಬಾಸುಮತಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಕಪ್ಪು ಅಕ್ಕಿಗೆ 2 ಕಪ್ಪಷ್ಟು ನೀರು ಅನ್ನೋ ಅಳತೆಯಲ್ಲಿ ನೀರು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದೀಲಿ. ಅದು ಕುದ್ಮೇಲೆ ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ, ಇನ್ಸ್ಟಾಪಾಟಲ್ಲಾದರೆ 10 ಮಿನಿಟ್ಸ್ ಪ್ರೆಷರ್ ಕುಕ್ ಮಾಡಿ, ಪ್ರೆಷರ್ ಕುಕ್ಕರಲ್ಲಾದರೆ 2 ವಿಷಲ್ಸ್ನ ಕೂಗಿಸಿ. ಅಷ್ಟೇ. ಅದು ಆಗೋ ಗ್ಯಾಪಲ್ಲಿ ಒಂದೇ ಒಂದು ಸಿಂಪಲ್ಲಾಗಿರೋ ಕುಕುಂಬರ್ ರಾಯ್ತ ಮಾಡ್ಕೊಳ್ಳೋಣ. ಸೌತೆಕಾಯಿ ಚೆನ್ನಾಗಿ ತೊಳೆದು ಅದನ್ನು ಚಾಪರ್ಗೆ ಹಾಕಿ ಸಣ್ಣ ಕಟ್ ಮಾಡ್ಕೊಳ್ಳಿ. ಅದಕ್ಕೆ 1 ಕಪ್ ಫ್ರೆಶ್ ಮೊಸರನ್ನ ವಿಸ್ಕ್ ಮಾಡಿ, ಅದಕ್ಕೆ ಈ ಚಾಪ್ ಮಾಡಿದ ಸೌತೆಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರಾಯ್ತ ರೆಡಿ ಆಗೋಗುತ್ತೆ. ನೋಡಿ, ಈಗ 10 ನಿಮಿಷ ಆಗಿದೆ, ಪ್ರೆಷರ್ ತಾನಾಗೆ ರಿಲೀಸ್ ಆಗಿದೆ. ಸಕ್ಕತ್ತಾಗಿ ನಮ್ಮ ಪಲಾವ್ ರೆಡಿಯಾಗಿದೆ. ಇದನ್ನು ರಾಯ್ತ ಜೊತೆ ಸರ್ವ್ ಮಾಡಿ. ಇಂತೂ ನಮ್ಮ ಪಲಾವ್ ಮಂಡೇನ ರೆಸ್ಕ್ಯೂ ಮಾಡಾಯಿತು. ನಾಳೆ ಏನು ಮಾಡೋದು ನೋಡೋಣ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.